ಹೇಮಂತ್ ಅವ್ರದ್ದು ಗಲಾಟೆ ಹೌದು ಸರ್. ಅವ್ರ ಗಲಾಟೆ ನಾನು ತಪ್ಕೊಳ್ಳೋಣ ಅಂತ ಇದ್ದೀನಿ. ಓಕೆ ಥ್ಯಾಂಕ್ ಯು. ನಾವು ಪ್ಲಾನ್ ಮಾಡಿದ್ವಲ್ಲ ಬೇಗ ಹೇಮಂತ್ ಅವರೇ, ಎಸ್ ಸರ್. I think again I have to build the same. Don't have a digital platform. ಇಲ್ಲ ಬಂದ್ರೆ ಎಲ್ಲರೂ ಬರೋಣ ಇದು ಬರೋಣ. ರೂಮ್ ಹೋಗ್ತಾರೆ ಏನು ಸಿಗಲ್ಲ. ಒಂದು ನಿಮಿಷ. ಚಿಕ್ಕಮಗಳೂರು local ಅಲ್ಲ? I think so much of talent is there. ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಅಣ್ಣ. ಅದಿಬಾರ್ದು. I think that's done very nice. We have to launch now and ಸ್ವಲ್ಪ ಅವಾಗ ಸುಮ್ಮನೆ ಏನಾದರೂ ಮೀಡಿಯಾದಲ್ಲೋ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ what we have to do is our reaction ತಗೊಂಡು ಸ್ಮಾಲ್ ಥಿಂಗ್ಸ್ ಥರ ಮಾಡಿ ರೀಲ್ಸ್ ಮಾಡಿಸಿ ಯಪ್ಪ ಎಡಿಟ್ ಮಾಡ್ರಪ್ಪ ಅದನ್ನ ಅಲ್ಲ ಇಲ್ಲಿದಲ್ಲದೆ ನನಗೆ ನಾನು ಪರ್ಚೇಸ್ ಮಾಡಿದ್ರೆ ಒಂದು ಗಿಫ್ಟ್ ಕೊಟ್ಟಿದ್ದೆ ಸಾಗರದಲ್ಲಿ ಲಾಸ್ಟ್ ಟೈಮ್ ಗಾಡಿ ಕರೆಕ್ಟ್ ಲಾಸ್ಟ್ ಟೈಮ್ ಇದೆಯಲ್ಲ ನನ್ನ this is so beautiful. Actually, this is very nice. So, Nasiba. Hello. ಬನ್ನಿ ಬನ್ನಿ. ಸರ್ ಸರ್
ಮೇಡಮ್ ಮೊಬೈಲ್ ಬರುತ್ತೆ. ಹಾ ನಿಮ್ದೇ ಸರ್ಕಾರ ಅಲ್ಲ ಪಾಪ. ಮತ್ತೆ ಇಲ್ಲಾಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕಿಲ್ಲ. ಸರ್ ಈ ಕಡೆ ಅಣ್ಣ ಇಲ್ಲಿ ನೋಡಿ ಅಣ್ಣ. ಚೆನ್ನಾಗಿದೆ ನೋಡಿ, ಒಳ್ಳೆ ಎಲ್ಲ ಇದೆ. ಇದು ಮೈ ಚುಚ್ಚುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು ಎಸ್ಪೆಷಲಿ ನಮ್ಮ CEO ಹೇಮಂತ್ ಅವರ ಒಂದು ಸ್ವಲ್ಪ ಪರ್ಸ್ನಲ್ ಆಸಕ್ತಿ ತಗೊಂಡು ಹೋದ ವರ್ಷ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಈ ಸತಿ ಐ ಥಿಂಕ್ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಾನು ಒಂದೇ ಒಂದು ಮಾಧ್ಯಮದವರು ರೆಸ್ಪಾನ್ಸಿಬಿಲಿಟಿ ಬರ್ತದೆ ಇಂಥ ಸಂದರ್ಭದಲ್ಲಿ. ನಮ್ಮಂಥವ್ರು ನಾವು ಏನೇ ಹೇಳಿದ್ರೇನು ನೀವು ಮನೆಗೂ ತೊಗೊಂಡು ಹೋಗಿ ಒಂದೊಂದನ್ನು ಕೂಡ ಅದನ್ನು ಸ್ಟೋರಿ ಮಾಡಿ ಹಾಕಿದರೆ ಜನರಿಗೆ ಅರ್ಥ ಆಗುತ್ತೆ. ಇದನ್ನು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್, ಇವತ್ತು ಡಿಜಿಟಲ್ ಯುಗ ಇರೋದ್ರಿಂದ ಹೇಮಂತ್ ಅವ್ರಿಗೂ ಕೂಡ ನಾನು CEO ಅವ್ರಿಗೆ ಹೇಳಿದ್ದೀನಿ, ರಾಜಮಠದಲ್ಲಿ ಸ್ವಲ್ಪ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ದೇಶ ವಿದೇಶದಲ್ಲಿ ಸೇಲ್ ಆಗ್ತಕ್ಕಂಥದ್ದು ನಮ್ಮವ್ರಿಗೇನೆ ಅರ್ಥ ಆಗಲ್ಲ ಕೆಲವು ಸತಿ ನಮ್ಮ ಕಲ್ಚರ್ ಏನಿದೆ ಅಂಥೇಳಿ. ಆ್ಯಕ್ಚುಲಿ ಇಂಥ ಇದಕ್ಕೆ ನಾವು ಸ್ಕೂಲ್ ಮಕ್ಕಳನ್ನ ಈಗೆಲ್ಲದೂ ಕಳಿಸ್ಬೇಕು. ಸ್ಕೂಲ್ ಮಕ್ಕಳು ಬಂದು ಇಲ್ಲಿ ಹೋಗಬೇಕು. ಇದನ್ನು ಇನ್ನೂ ಸ್ವಲ್ಪ ಬೇಗ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಈ ಎಕ್ಸಾಮ್ಸ್ ಬೇರೆ ಬಂದುಬಿಟ್ಟಿದ್ದಾವೆ. ಈ ಮಕ್ಕಳಿಗೆ ಇಲ್ಲಿ ಕರ್ಕೊಂಬನ್ನಿ ಅಂತ ನಾನು ಏನು ಮಾಡೋಕ್ಕಾಗಲ್ಲ. ಅದು ಇಡೀ ರಾಜ್ಯದಲ್ಲಿ ಇಲ್ಲಾಂದ್ರೆ ಹತ್ತಿರ ಇರ್ತಕ್ಕಂಥ ಎಲ್ಲ ಕಡೆ ಮಾಡಬೇಕು, ಎಲ್ಲ ಜಿಲ್ಲೆಯಲ್ಲೂ ಮಾಡಬೇಕು. ನೋಡಿ ಬೇರೆ ಬೇರೆ ಇದರಿಂದ ಬಂದಿದ್ದಾರೆ ಅಂತ. ಆಮೇಲೆ ಅವರು ಕೂಡ ಆರ್ಥಿಕವಾಗಿ ಚೆನ್ನಾಗಿ ಆಗ್ತಾ ಇದ್ದಾರೆ. ಬಟ್ ಇದು ಶಾಶ್ವತವಾಗಿ ಉಳಿಬೇಕಂದ್ರೆ ಮುಂದಿನ ಪೀಳಿಗೆಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದು ನಮ್ಮ ಸ್ಕೂಲಲ್ಲಿ ಮಾತ್ರ ಸಾಧ್ಯ. ಅದು ಒಂದು ಹೋದ್ಸತಿನೂ ಕೂಡ ನಾನು ಮಾತಾಡಿದ್ದೆ. ಈ KPS ಶಾಲೆಗಳು ಬಂದ ಮೇಲೆ ಕೆಲವು ನಮಗೆ ಕೈಗೆ ನಾವೇ ಕುತ್ಕೊಂಡು ಇದೆಲ್ಲ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಇದ್ದಂಗೆ ಇದನ್ನು ಮುಂದೆ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆನ ಮಕ್ಕಳಿಗೂ ಹೇಳಿಕೊಟ್ರೆ ಅದು ಕೂಡ ಒಳ್ಳೇದಾಗ್ತದೆ. ಮತ್ತು ಇದು ಉಳಿಬೇಕು ಅಂತ ಹೇಳಿದರೆ ಅದಕ್ಕೆ ಬೆಲೆನೂ ಬರಬೇಕಾಗತ್ತೆ. ಬೆಲೆ ಬೇಕು ಅಂದರೆ ನಮ್ಮಂಥವರು ಸರ್ಕಾರದಲ್ಲಿರೋರು ಇದನ್ನು ಯಾವ ರೀತಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ತೊಗೊಂಡು ದೇಶ ವಿದೇಶದಲ್ಲಿ ಹೋದಾಗ ಇದೆಲ್ಲ ಕೂಡ ಇದೇನು ಮಿಷಿನಲ್ಲಿ ಮಾಡೋದಲ್ಲ, ಕೈಯಲ್ಲೇ ಮಾಡ್ತಕ್ಕಂಥ ಒಂದೊಂದು ವ್ಯವಸ್ಥೆನೂ ಕೂಡ ಇವತ್ತು ಎಷ್ಟೋ ಒಂದು ಊಟ ತಿಂಡಿ ತಿನಿಸಿರ್ಬೋದು, ಬೇರೆ ಬೇರೆ ವಿಚಾರಗಳು ನೋಡಿದಾಗ ಹೊಸದೆಲ್ಲ ಬಂದ್ಬಿಟ್ಟಿದೆ. ಅಂದರೆ ಏನು ವೇಸ್ಟೇ ಮಾಡೋದು. ನಾವು ಗೊಬ್ಬರ ಅಂತೇಳಿ ಏನು ಎಸಿತೀವಿ, ಗೊಬ್ಬರನೇ ಬೇಡ, ಮನುಷ್ಯನೇ ಯೂಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಭಾಳ ಅದ್ಭುತವಾಗಿದೆ. ದಿಸ್ ಆಲ್ ವೆರಿ ಕ್ರಿಯೇಟಿವ್ ಸಿಚುವೇಶನ್. ಅವರಿಗೆ ನಾವು ಸೇಲಲ್ಲಿ ಮತ್ತು ಅವ್ರಿಗೆ ಆರ್ಥಿಕವಾಗಿ ಸಹಕಾರ ಆದರೆ ಕ್ರಿಯೇಟಿವ್ ಥಿಂಕಿಂಗು ಜಾಸ್ತಿ ಆಗ್ತದೆ. ಯಾವಾಗಲೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಏನಪ್ಪ ಇದು ಸರಿ ಇಲ್ಲ ಅಂದ್ಬಿಟ್ಟು ಬೇರೆ ದಾರಿ ನೋಡಬೇಕಾಗ್ತದೆ. ದಾರಿ ನೋಡದೆ ಅದನ್ನ ಉಳಿಸ್ಕೊಂಡು ಹೋಗೋದೆ ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆ. ಇದು ಭಾಳ ಸಂತೋಷ ಇದೆ, ಖುಷಿ ಆಗ್ತದೆ. ಇದನ್ನೆಲ್ಲರೂ ಕೂಡ ನೀವು ಬಂದು ನೋಡಿ, ಮಾಧ್ಯಮದವ್ರಿಗೆ ಮಾಹಿತಿಯನ್ನು ನೀವು ಕೂಡ ಒಬ್ಬೊಬ್ರದ್ದು ಸ್ಟೋರಿ ಮಾಡಿ ಹೇಳಿ. ಅವರು ಕೂಡ ಸರ್ಕಾರದಿಂದ ಏನು ಅಪೇಕ್ಷೆ ಪಡ್ತಾರೆ ಅವರು ಕೂಡ ಬಾಯ್ಬಿಟ್ಟು ಹೇಳಬೇಕು. ನೀವು ಮಾಧ್ಯಮದಲ್ಲಿ ಅದನ್ನು ತೋರಿಸ್ಬೇಕು, ಸರ್ಕಾರಗಳಿಗೆ ಗೊತ್ತಾಗಬೇಕು. ನೋಡಿ ಸರ್ಕಾರದವರೇ ಇಂಥ ಇದೆ, ಇದು ಮುಳುಗ್ತಾ ಇದೆ, ಇದಕ್ಕೆ ನೀವು ಸಹಕಾರ ಮಾಡಬೇಕು. ಒಂದು ಆರ್ಟಿಕಲ್ ಹಾಕಿ ಅದನ್ನು ನಾವು ಮುಂದೆ ತೊಗೊಂಡು ಹೋಗ್ತಕ್ಕಂಥ ಒಬ್ಬ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದು ಇದನ್ನು ಬರೀ ಬಂದು ನೋಡ್ಕೊಂಡು ಹೋಗೋದಲ್ಲ, ಇದಕ್ಕೆ ನಾನು ಏನು ಮಾಡ್ಬೋದು ಮುಂದುವರ್ಸೋದಕ್ಕೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದನ್ನು ಪ್ರಾಮಾಣಿಕವಾಗಿ ನಾನಂತೂ ಗ್ಯಾರಂಟಿ ಮಾಡ್ತೀನಿ. ಅದು ಈಗ ಮಾಡ್ತಾ ಇದೀವಿ. ಈಗ ವೆಬ್ಸೈಟ್ ಎಲ್ಲಿ ಲಾಂಚ್ ಮಾಡಿಸ್ತಾರೋ ಗೊತ್ತಿಲ್ಲ, ಪಕ್ಕದಲ್ಲಿ ಅಲ್ಲಿ ಇದೆಯಂತೆ. ಇಲ್ಲ ಅದೇ ನಾ ಹೇಳಿದ್ನಲ್ಲ, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಏನಾಗುತ್ತೆ, ಇವತ್ತೆಲ್ಲರೂ ಓಡಾಡಿ ಎಕ್ಸಿಬಿಷನ್ ಹೋಗಿ ನೋಡೋದಕ್ಕೆ ಹೋಗೋದಿಲ್ಲ. ಇಂಥದ್ದನ್ನೆಲ್ಲ ಸ್ವಲ್ಪ ಲೈವಲ್ಲಿ ಯಾವ ರೀತಿ ಅಂತ ಹೇಳಿದರು ಒಬ್ಬೊಬ್ರದ್ದು ಕೂಡ ಅವರ ಮಾಡ್ತಕ್ಕಂಥದ್ದು. ಅದೇ ಒಂದು QR ಕೋಡ್ ಹೋಗ್ಬಿಟ್ರೆ ಇದಕ್ಕೆ ಹೋಗ್ಬಿಡ್ಬೇಕು ವೆಬ್ಸೈಟಿಗೆ. ಆ ವೆಬ್ಸೈಟಿಗೆ ಹೋದಕ್ಕೆ ಈಗ ಹಸೆ ಚಿತ್ತಾರ ಎಷ್ಟು ದಿವಸ ತೊಗೊಳ್ತಾರೆ. ಆಮೇಲೆ ಒಂದೊಂದು ಲೈನಿಗೂ ಒಂದೊಂದು ಸ್ಟೋರಿ ಇದೆ. ಅದು ಹಾಗೆ ಅಲ್ಲ, ಅದು ಏನೋ ಒಂದು ಅದಕ್ಕೆ ಮೀನಿಂಗ್ ಇರ್ತದೆ. ಅದನ್ನೆಲ್ಲ ವಿವರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆದಾಗ ಪರ್ಚೇಸರ್ಗೂ ಕೂಡ ಅದು ಆಕರ್ಷಣೆ ಆಗಬೇಕು. ಅದನ್ನು ಈ ವಿಚಾರಕ್ಕೆ ಹೀಗೆ ಆ ಕಾನ್ಫಿಡೆನ್ಸ್ ಕೊಡಬೇಕು. ಅವರು ಕೂಡ ಕಲೆಗೆ ಎಷ್ಟು ಕಷ್ಟ ಆಗುತ್ತೆ ಇದನ್ನು ಮಾಡೋದಕ್ಕೆ ಅಂತ ಹೇಳಿದಾಗ ಅದಕ್ಕೆ
ಆ ಗೌರವಧನ ಬರ್ತದೆ. ಆ ಗೌರವಧನ ಅಂದರೆ ಅದಕ್ಕೆ ವ್ಯಾಲ್ಯೂ ಬರ್ತದೆ. ಆ ವ್ಯಾಲ್ಯೂ ಮೇಲೆ ಅವರು ಡಿಜಿಟಲ್ ಪರ್ಚೇಸಿಂಗು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇದು ಮಾಡ್ತಾರೆ. ನಾನು ಎಲ್ಲರೂ ಕೂಡ ಅದು ಉಪಯೋಗಿಸ್ಕೋಬೇಕು. ಬರೀ ಇಲ್ಲಿ ಬಂದಿರೋರಲ್ಲ, ಇಲ್ಲಿ ಬರದೇ ಇರೋರು ಕೂಡ ಆ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕೂಡ ಇಂಥದ್ದು ಮಾಡ್ತೀವಿ, ನಮಗೂ ಸಹಾಯ ಮಾಡಿ ಅಂದರೆ ಇಟ್ ಶುಡ್ ಬಿ ಎ ವೆರಿ ಪವರ್ಫುಲ್ ಟೂಲ್. ಎಲ್ಲರಿಗೂ ಗೊತ್ತಾಗಬೇಕೆ ಈ ಡಿಜಿಟಲ್ ಹೋದರೆ ಈಗ ಕಾವೇರಿ ಎಂಪೋರಿಯಂ ಕರ್ನಾಟಕ ರಾಜ್ಯದ ಎಲ್ಲ ಹ್ಯಾಂಡಿಕ್ರಾಫ್ಟ್ ಇದಿರುತ್ತೆ ಅಂತೇಳಿ ಏನು ನಾಲೆಡ್ಜ್ ಇದೆ, ಅದೇ ರೀತಿ ಇದನ್ನು ಏನದು ಹೆಸರೇನೋ ಇಟ್ಟಿದ್ದಾರೆ, ಅದಕ್ಕೆ ಕ್ರಾಫ್ಟ್ಸ್ ಆಫ್ ಮಲ್ನಾಡ್ ಅಂತ ಇಟ್ಟಿದ್ದಾರೆ. ಬಿಕಾಸ್ ಈ ಕಡೆ ಭಾಗದ್ದು, ಬಟ್ ಅದ್ರ ಜೊತೆಗೆ ಬೇರೆಯವ್ರದ್ದು ಪ್ರಮೋಟ್ ಮಾಡಿದರೆ ತಪ್ಪೇನಿಲ್ಲ. ನಮ್ಮ ಮಲೆನಾಡು ಭಾಗದ್ದು ಪ್ರಮೋಟ್ ಮಾಡಬೇಕು ಇಡೀ ರಾಜ್ಯದಲ್ಲಿ. ಅದೆಲ್ಲ ಸಂಸ್ಕೃತಿ ನಮ್ಮದೆಲ್ಲ, ಅದು ಒಂದು ರಾಯಭಾರಿಗೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಸಿಗುತ್ತೆ, ಅನುಕೂಲನೂ ಆಗುತ್ತೆ, ಅವ್ರ ಜೀವನಕ್ಕೂ ಕೂಡ ಕಲೆನೂ ಉಳಿಯುತ್ತೆ, ಅವರಿಗೆ ಜವಾಬ್ದಾರಿತ್ವವಾಗಿರ್ತಕ್ಕಂಥ ಹಣನೂ ಬರಬೇಕು. ಆವಾಗಲೇ ಉಳಿಯೋಕ್ಕಾಗುತ್ತೆ. ಇವತ್ತೆಲ್ಲರೂ ಎರಡು ಒಟ್ಟಿಗೆ ಹೋಗ್ಬೇಕಾಗುತ್ತೆ. ಆ ವ್ಯವಸ್ಥೆಗೆ ಯಾವತ್ತೂ ಕೂಡ ನಮ್ಮ ಸರ್ಕಾರ ಅದ್ರ ಜೊತೆಗೆ ಇರ್ತಾರೆ.